ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 5ನೇ ದಿನವೂ ತಪ್ಪಿಲ್ಲ ಸಿಲಿಂಡರ್ ಸಂಕಷ್ಟ. ಸಿಲಿಂಡರ್ ಸಿಗದೆ ಇವತ್ತು ಮತ್ತಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಇನ್ನೂ 10 ದಿನ ಇದೇ ಸ್ಥಿತಿ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಸಣ್ಣ ಹೋಟೆಲ್ ಉದ್ಯಮಿಗಳ ಬದುಕು ಇದೀಗ ಬೀದಿಗೆ ಬಂದಿದೆ. ಓಪನ್ ಇರೋ ಹೋಟೆಲ್ಗಳಲ್ಲೂ ಕೂಡ ಇರೋದು 1-2 ಸಿಲಿಂಡರ್ ಮಾತ್ರ. ಇರೋ ಸಿಲಿಂಡರ್ನ ಬಳಸಿ 1-2 ಐಟಂಗಳನ್ನ ಮಾತ್ರ ತಯಾರಿ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂನ ಉಡುಪಿ ರಜತಾದ್ರಿ ಹೋಟೆಲ್ನಲ್ಲೂ ಕೂಡ ಮೆನು ಕಟ್ ಮಾಡಲಾಗಿದೆ. ವೆರೈಟಿ ತಿಂಡಿಗಳನ್ನ ನಾವು ಸೇವನೆ ಮಾಡ್ತಾ ಇದ್ವಿ. ಬಟ್ ಆದರೆ ಅದರಲ್ಲೂ ಕೂಡ ಬದಲಾವಣೆ. ಈ ಪಲಾವ್, ಚಿತ್ರಾನ್ನ, ಕಾಫಿ, ಟೀ ಮಾತ್ರ ಲಭ್ಯವಾಗ್ತಾ ಇದೆ. ಇಡ್ಲಿ, ವಡೆ, ವೆರೈಟಿ ದೋಸೆ, ಪೂರಿ ಕಟ್ ಮಾಡಲಾಗಿದೆ. ಹೆಚ್ಚು ತಿಂಡಿಗಳು ಇಲ್ಲದೆ ಇರೋದ್ರಿಂದ ಗ್ರಾಹಕರು ಕೂಡ ಹೋಟೆಲ್ ಕಡೆ ಮುಖ ಮಾಡೋದು ಕೂಡ ಸಂಖ್ಯೆಯಲ್ಲಿ ಇಳಿಕೆಯಾಗ್ತಾ ಇದೆ. ಬಿಸ್ನೆಸ್ ಇಲ್ಲದೆ ಹೋಟೆಲ್ ಮಾಲೀಕರು ಇದೀಗ ಪರದಾಡ್ತಾ ಇದ್ದಾರೆ. ಕೆಲ ಹೋಟೆಲ್ ಈಗಾಗಲೇ ಬಂದ್ ಆಗಿದ್ದಾವೆ. ಇನ್ನು ಕೆಲ ಹೋಟೆಲ್ಗಳು 1-2 ಸಿಲಿಂಡರ್ಗಳನ್ನು ಉಳಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕಾಲವನ್ನ ದೂಡ್ತಾ ಇದ್ದಾರೆ. ಇನ್ನು 10 ದಿನಗಳ ಕಾಲ ಹೀಗೆ ಮುಂದುವರೆದುಕೊಳ್ತಾ ಹೋದ್ರೆ ಇನ್ನು ಭಾರಿ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮತ್ತೆ ನೋಡಿ, ಈ ಟೀ, ಕಾಫಿ ಬೆಲೆಯಲ್ಲೂ ಕೂಡ ಅದರ ಜೊತೆಗೆ ತಿಂಡಿ ಬೆಲೆಯಲ್ಲೂ ಕೂಡ ಏರಿಕೆ ಮಾಡಲಾಗಿದೆ. ದರ ಗ್ರಾಹಕರ ಮೇಲೂ ಕೂಡ ಇದು ಎಫೆಕ್ಟ್ ಬೀಳ್ತಾ ಇದೆ. ಮತ್ತು ಕೆಲವೊಂದು ಭಾಗದಲ್ಲಿ ಈ ಗ್ಯಾಸ್ನ ಬೆಲೆಯನ್ನು ಕೂಡ ಗ್ರಾಹಕರ ಮೇಲೆ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಕೆಲವು ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಭಾಗದಲ್ಲಿ, ಈ ಆಂಧ್ರ ಕಡೆ ಎಲ್ಲ ಈ ಗ್ಯಾಸ್ಗೆ ಅಂತ ಹೇಳಿ ಒಂದಷ್ಟು ದರವನ್ನು ನಿಗದಿ ಮಾಡ್ತಾ ಇದ್ದಾರೆ. ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಕಳೆದ 4-5 ದಿನಗಳಿಂದಲೂ ಕೂಡ ಸಿಲಿಂಡರ್ ಸಮಸ್ಯೆ ಯಾವ ರೀತಿಯಾಗಿ ತಲೆದೂರ್ತಾ ಇದೆ ಅಂತಂದ್ರೆ ಗ್ರಾಹಕರಿಗೂ ಕೂಡ ಒಂದು ಕಡೆ ತಲೆಬಿಸಿ ಆಗಿದೆ, ಮತ್ತೊಂದು ಕಡೆ ಹೋಟೆಲ್ನ ಮಾಲೀಕರಿಗೂ ಕೂಡ ತಲೆಬಿಸಿ ಆಗಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು ಅಂತ? ಖಂಡಿತವಾಗ್ಲೂ ರಮ್ಯಾ, ಏನು ಈಗಾಗಲೇ ಸಿಲಿಂಡ್ರು ಇಲ್ಲದೆ ಇನ್ನು ಹೋಟೆಲ್ ಮಾಲೀಕರ ಪರದಾಟ ಈಗಾಗಲೇ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ 15ರಿಂದ 20ಕ್ಕೂ ಹೆಚ್ಚು ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ರು ಹೋಟೆಲ್. ಆದ್ರೆ ಈಗ ಕೇವಲ 2ರಿಂದ 3 ತಿಂಡಿ ತಿನಿಸುಗಳನ್ನ ಮಾತ್ರ ಮಾಡ್ತಾ ಇರೋದು ಕೂಡ ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಬಹುತೇಕವಾಗಿ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಅದು ಅಂದ್ರೆ ಸಾಕಷ್ಟು ಗ್ಯಾಸ್ ಬೇಕಾಗತ್ತೆ. ಸೊ ಹೀಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಗ್ಯಾಸ್ ಇಲ್ಲದೆ ಇರೋದ್ರಿಂದಾಗಿ ಈಗ ಹೋಟೆಲ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅವರ ಬಳಿ ಇರುವಂತ ಕೆಲವೊಂದು ಸಿಲಿಂಡರ್ ಮತ್ತೆ ಸ್ಟಾಕ್ ನ ಇಟ್ಕೊಂಡು ಈಗ ಎಲ್ಲ ರೀತಿಯಂತ ಸಿದ್ಧತೆ ಮಾಡ್ತಾ ಇದ್ದಾರೆ. ಎಷ್ಟಾಗತ್ತೆ ಅಷ್ಟು. ಈಗ ನನ್ನ ಏನು ಎಡಭಾಗದಲ್ಲಿ ಕೂಡ ಈಗಾಗಲೇ ನಾವು ಕೂಡ ಒಂದು ಹೋಟೆಲ್ ನಲ್ಲೂ ಕೂಡ ಇರುವಂತದ್ದು. ಈಗ ಏನು ನೋಡ್ತಾ ಇದ್ರೆ ಕೇವಲ ಇಲ್ಲಿ ಪಲಾವ್ ಮತ್ತೆ ಚೌಚೌ ಬಾತ್ 2 ತಿಂಡಿ ತಿನಿಸುಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಬಹುತೇಕವಾಗಿ ಈಗಾಗಲೇ ಗ್ಯಾಸ್ ಇಲ್ಲದೆ ಇರುವಂತಹ ಸ್ಥಿತಿಗೂ ಕೂಡ ಈಗಾಗಲೇ ತಲುಪಿರೋದ್ರಿಂದಾಗಿ ಈಗ ಕೂಡ ಈಗ ದೃಶ್ಯದಲ್ಲಿ ನೋಡ್ತಿದ್ರೆ 2 ತಿಂಡಿಯನ್ನ ಇವತ್ತು ಕೂಡ ಮಾಡಿ ಈಗಾಗಲೇ ಸರ್ವ್ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಈಗ ಅಲ್ಲಿ ಈಗ ಇನ್ನೂ ಕೂಡ ಝೂಮ್ ಮಾಡಿ ನೋಡ್ತಾ ಹೋಗೋದಾದ್ರೆ ನಾವು ಈಗ ಗ್ಯಾಸ್ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಈಗಾಗಲೇ ದೋಸೆ ಕೂಡ ಈಗಾಗಲೇ ಬಹುತೇಕವಾಗಿ ಬಂದಾಗಿದೆ. ಇನ್ನು ಆ ಕಡೆ ಇರುವಂತ ಸ್ಟವ್ಸ್ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು, ಅವು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಕೂಡ ಬಂದ್ ಮಾಡಿರುವಂತದ್ದು. ಕೇವಲ ಕಾಫಿ ಟೀ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಜೊತೆಗೆ ಪಲಾವು, ಜೊತೆಗೆ ಚೌಚೌ ಬಾತು, ಈ ಒಂದು ಹೋಟ್ಲಲ್ಲಿ ಕೂಡ ಇಷ್ಟೇ ಕಂಪ್ಲೀಟ್ ಆಗಿ ಈಗಾಗಲೇ ಇಲ್ಲಿ ಎಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಇಲ್ಲಿ ಏನೋ ಈ ಹಿಂದೆ ಕೂಡ ಅಂದ್ರೆ ಹೋಟೆಲ್ ನಾರ್ಮಲ್ ಆಗಿದ್ದಂತ ಸಂದರ್ಭದಲ್ಲಿ 30ರಿಂದ 35 ಐಟಮ್ಗಳು ಕೂಡ ಇರ್ತಾ ಇತ್ತು ಅಂತ ಕೂಡ ಗೊತ್ತಾಗಿದೆ. ಇನ್ನು ಇವರಿಗೆ ಪ್ರತಿದಿನ 3ರಿಂದ 4 ಸಿಲಿಂಡರ್ ಬೇಕಾಗ್ತಾ ಇತ್ತು. ಆದ್ರೆ ಈಗ ಒಂದು ಕೂಡ ಸಿಲಿಂಡರ್ ಬರೋದು ಕೂಡ ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗ್ರಾಹಕರು ಕೂಡ ಅಷ್ಟೇ ಇನ್ನೇನು ಬರ್ತಾರೆ. ಈಗ ಬಹುತೇಕ ಯಾವ ತಿಂಡಿನೂ ಕೂಡ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಅವರು ಕೂಡ ವಾಪಸ್ ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಕೇವಲ ಕಾಫಿ ಮತ್ತೆ ಟೀಗೆ ಮಾತ್ರ ಇಲ್ಲಿ ಹೋಟೆಲ್ನ ಓಪನ್ ಮಾಡಿಕೊಂಡು ಈಗಾಗಲೇ ಅವರು ಕೂಡ ಬಿಸ್ನೆಸ್ ಬಹುತೇಕವಾಗಿ ಲಾಸ್ ಆಗ್ತಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ ಒಂದು 4-5 ದಿನಗಳಿಂದನೂ ಕೂಡ ಸಾಕಷ್ಟು ಪರದಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ನೋಡ್ತಾ ಇರುವ ದೃಶ್ಯದಲ್ಲಿ ದೋಸೆ ಮಾಡಬೇಕು ಅಂದ್ರೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ. ಪ್ರತಿನಿತ್ಯ ಅಂದ್ರೆ ಏನು ಕಂಟಿನ್ಯೂಸ್ ಆಗಿ ಅಲ್ಲಿ ಏನು ಉರಿಬೇಕಾಗತ್ತೆ ಹಂಚು. ಸೊ ಹೀಗಾಗಿ ಗ್ಯಾಸ್ ಕಂಪ್ಲೀಟ್ ಆಗಿ ಫ್ಲೋ ಆಗ್ತಾನೆ ಇರಬೇಕಾಗುತ್ತೆ.
ಆಗುತ್ತೆ. ಹೀಗಾಗಿ ಅದು ಕೂಡ ಈಗಾಗಲೇ ಬಹುತೇಕವಾಗಿ ಲಭ್ಯ ಇಲ್ಲ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಇನ್ನು ಇಲ್ಲಿನ ಓನರ್ಸ್ ಬಳಿ ಕೂಡ ನಾವು ಮಾಹಿತಿ ಪಡ್ಕೊಂಡಂತ ಸಂದರ್ಭದಲ್ಲಿ ಈಗ ಒಂದು ಸಿಲಿಂಡರ್ ಕೂಡ ಬರೋದು ಕೂಡ ಕಷ್ಟ ಆಗಿದೆ. ಸೊ ಈಗ ಮುಂದಿನ ದಿನಗಳಲ್ಲಾದ್ರೂ ಆದಷ್ಟು ಬೇಗ ಈ ರೀತಿಯಂತ ಸಮಸ್ಯೆ ಏನಾಗ್ತಿದೆ ಅದೆಲ್ಲವೂ ಕೂಡ ಮುಗಿಲಿ ಅನ್ನೋ ಮಾತನ್ನು ಕೂಡ ಅವರು ಕೂಡ ಆಶಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.